ಎಲ್ಲರಿಗೂ ನಮಸ್ಕಾರ. ಹಿರಿಯೂರು ರಮೇಶ್ ಭಟ್ ಸಾರು, ಸುಂದರರಾಜ್ ಸಾರು, ಅನಿತಾ ಭಟ್ ಅವರು, ಇವರು ರಿಷಿಕೇಶ್ ಅವರು, ವಿವಾನ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಈ ಸಿನಿಮಾ ಚಿಲ್ಡ್ರನ್ಸು, ಈ ಜನರೇಷನ್ಸು ಒಂದು ವ್ಯಾಲ್ಯೂಸು ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಒಂದು 5ರಿಂದ 11 ವರ್ಷಕ್ಕೆ ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ ಅವ್ರಿಗೆ, ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ ಆ ವಯಸ್ಸು ಎಲ್ಲರೂ, ಈ ಹಿರಿಯವರು ಚಿಕ್ಕವರು ಎಲ್ಲರೂ ಆ ಏಜಿನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲಕ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ, ವೆರಿ ಗ್ಲಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್, ಥ್ಯಾಂಕ್ ಯು. ಮೊದಲಿಗೆ ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡಬೇಕು ಅನಿಸುವಾಗ, ಬ್ರಿಲಿಯನ್ಸ್ ಇರ್ತಾರೆ ಅಂತ. ಕಿಡ್ಸ್ ಆರ್ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ನಲ್ಲಿ, ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತಲ್ಲ, ಅಂಥ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನು ಇಟ್ಕೊಂಡು ಕಥೆನ ಉಂಟುಕೊಂಡಿದ್ದು. ಅದು ಸ್ಟೋರಿ ಕಂಪ್ಲೀಟ್ಲಿ. ಈ ಕಥೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 40-46 ಫ್ಯೂಚರಿಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿದ್ದರೆ ಹೆಂಗಾಗ್ಬೋದು, ಎಲ್ಲ ಕೂಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೇಗಿರ್ಬೋದು ಅಂತ ಒಂದು ಚಿಂತನೆನ ಉಟ್ಕೊಂಡು ಮಾಡಿ. ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಆಗುತ್ತೆ ಫ್ಯೂಚರಲ್ಲಿ. ಆದರೆ ಹಿಂದೆ ಆ ಮಕ್ಕಳು ಅದೆಲ್ಲ ನೇಚರ್ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಿದ್ರು, ಆ ಥರದೊಂದು ಜಾಗದಲ್ಲಿ ಏನು ಹೀಗೆ ಆ ಸೀಕ್ರೆಟ್ ಹೆಂಗಿದೆ ಅಂತ, ಒಂದು ಜಾಗ ಫುಲ್ಲು ಹಾಳಾಗಿದೆ, ಗ್ಲೋಬಲ್ ಎನ್ವೈರ್ಮೆಂಟ್ ಇದಾಗಿ ಆ ವಾರ್ಮಿಂಗ್ ಆಗಿ ಅವರು ಈ ಜಾಗಕ್ಕೆ ಬರುವಂಥದ್ದು ಒಂದು ಕತೆ. ಸೊ ಅದಕ್ಕೋಸ್ಕರ ಆ ಫ್ಯೂಚರ್ ಅನ್ನೋದನ್ನ ಇದ್ರ ಒಳಗಡೆ ತಗೊಂಡ್ಬರೋದು. ಅದ್ರ ಜೊತೆಗೆ ಒಂದು ನರೇಟಿವ್, ಆ ಊರನ್ನ ಹೇಗೆ ಕಾಪಾಡ್ಕೊಂಡ್ರು, ಆ ಊರಿಂದು ಆ ನೇಚರ್ ಆಗಲಿ, ಆ ಊರಲ್ಲಿ ನಡೀತಾ ಇದ್ದಂಥ ಕೆಲವು ಪ್ರಾಬ್ಲಮ್ಸ್ನ ಹೇಗೆ ಇದು ಮಾಡೋದು ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರಲ್ಲಿರೋರು ಅನ್ನೋ ಉದ್ದೇಶಕ್ಕೆ ನಾನು ಕನೆಕ್ಟ್ ಮಾಡಿದೆ. ಹೌದು, ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರೋಂಥ ಒಂದು ಕಾನ್ಫ್ಲಿಕ್ಟ್ನ ಮಕ್ಕಳು ಸರಿ ಮಾಡೋಕ್ಕೆ ಹೋಗುವಂಥ ಒಂದು ಕತೆ. ಸೊ ಅವರಿಬ್ಬರ ಮಧ್ಯೆ ಏನು ನಡೆದಿತ್ತು, ಆ ಊರಿಗೆ ಅವರಿಬ್ಬರಿಗೂ ಏನು ಸಂಬಂಧ, ಸೊ ಇದೆಲ್ಲದ್ರ ಬಗ್ಗೆ ಒಂದು ಕತೆ ಇದು. ಅಂದ್ರೆ ಅದೊಂದು ಕೀ ಅಷ್ಟೇ, ಇಟ್ಸ್ ಅ ಕೀ. ಅಲ್ಲಿಂದ ಶುರುವಾಗುತ್ತೆ ಕತೆ. ಇದು ಸಾಗರದಲ್ಲಿ, ಆಮೇಲೆ ಸಾಗರ, ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದೀವಿ ಇದನ್ನ. ಇದು ಗ್ರಾಫಿಕ್ ವರ್ಕ್ ಆಗಿದೆ. ಇದರಲ್ಲಿ ಒಂದು 20 ಕ್ರಿಯೇಟಿವ್ ಡೈರೆಕ್ಟರ್ ಜಾಯಿನ್ ಮಾಡ್ತಾರೆ ಪೆಂಟಮೆಟಿಕ್ ಚೆನ್ನೈನಲ್ಲಿ. ಸೊ ಭಾರತಿ, ಲಿಟಲ್ ಜಾನ್, ಆಮೇಲೆ ಆಳವಂದಾನ್ ಅದರಲ್ಲಿ ನಾನು ವರ್ಕ್ ಮಾಡಿದ್ದೆ. ಟೀಮ್ ವರ್ಕ್, ಗ್ರಾಫಿಕ್ ಸ್ಟ್ರಾಂಗ್ ಆಗಿತ್ತು. ಆಮೇಲೆ ಕಂಟೆಂಟ್ ರೈಟರ್ ಆಗಿ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಇಲ್ಲಿ ಒಂದು ಅಕಾಡೆಮಿ ಇಟ್ಕೊಂಡು ಈ ಬಕೆಟ್ ಲಿಸ್ಟ್ ಫಿಲ್ಮ್ ಮಾಡಬೇಕು ಅಂತ ಅನ್ಸ್ಕೊಂಡಿರುವಾಗ ಚಿಕ್ಕ ಮೂವಿಯಿಂದ ಪ್ರಾರಂಭ ಮಾಡೋಣ ಅಂತ. ಆ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 7-8 ಮೂವೀಸ್ ಮಾಡಿದ್ದೀನಿ. ಬೇಸಿಕಲಿ ಅವ್ರು ಪೇಂಟರ್, ಅವ್ರ ಪೇಂಟಿಂಗ್ ಇನ್ಸ್ಟಿಟ್ಯೂಷನ್ ಅಕಾಡೆಮಿ ಇದೆ, ಪೇಂಟಿಂಗ್ ಟೀಚ್ ಮಾಡ್ತೀನಿ.
ಕತೆ ಬರೆಯುವಾಗಲೇ ತಾತಂದ್ರು ಬೇಕು ಅಂದಮೇಲೆ ಒಂದು ಕಾಂಬಿನೇಷನ್ ಬೇಕಾಗಿತ್ತು. ಅದು ಫಸ್ಟು ನನಗೆ ರಮೇಶ್ ಭಟ್ ಸಾರು ಸ್ಟಾರ್ಟಿಂಗ್ ಬರ್ತಾವಾಗ ಅವ್ರ ಕಾಂಬಿನೇಷನ್ಗೆ ಆಮೇಲೆ ನಾನು ಡಿಸ್ಕಷನ್ನ ಮಾಡಿ ಸಾರ್ ಕೂಡ ನಾನು ಅಪ್ರೋಚ್ ಮಾಡಿದೆ. ನನ್ನ ಬಾಕ್ಯ ಇವರು ಒಪ್ಕೊಂಡಿದ್ರು. ಸ್ಕ್ರಿಪ್ಟ್ ಕೇಳಿ ಅದು ಒಂದು ಪ್ಲಸ್ ಪಾಯಿಂಟ್, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದರಿಂದ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಒಂದ್ಸಗೆ. ನೆಕ್ಸ್ಟ್ ಸೆನ್ಸರ್ ಆಗಿದೆ, ಯು ಸಿಕ್ಕಿದೆ ಯುಎಸ್ ಇದಕ್ಕೆ. 1 hour 42 minutes ಪಿಕ್ಚರ್, 3 seconds ಕಡಿಮೆ ಇದೆ. 57 ಬರುತ್ತೆ ಪಾಯಿಂಟ್. ಸೊ ಏನು ಸರ್ ಚಿಲ್ಡ್ರನ್ಸ್ ಫಿಲ್ಮ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದರ ಲ್ಯಾಂಗ್ವೇಜ್ ಕೂಡ ತಗೊಳ್ಬೇಕು ಅಂತ ಅನಿಸ್ತದೆ. ಆಮೇಲೆ ಅದನ್ನು ಅನಿಸ್ತದೆ. ನಮಸ್ತೆ ಸರ್. ಅದೇ ಇದಕ್ಕೆ ಮುಂಚೆ ದ್ವಂದ್ವ ಮತ್ತೆ ಕನ್ನಡಕ್ಕಾಗಿ ಒಂದನುಭೂತಿ ಈ ತರ ಸುಮಾರು ದೊಡ್ಡ ದೊಡ್ಡ ಮೂವೀಸ್ ನ ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ಲೋ ನವೀನ ಕೂಡ ಬರ್ತಾ ಇದೆ. ಸೊ ಹೇಳಿ ಸರ್, ಈ ಚಿತ್ರದ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಚಿತ್ರದ ಜೊತೆ? ಇಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಅಂಡ್ ಅಫ್ಕೋರ್ಸ್ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಪ್ರಕಾಶ್ ಸರ್ ಒಂದು ಕತೆ ಹೇಳಿದ್ರು. ಆ ಲೈನಲ್ಲಿ ತುಂಬಾ ಕಂಟೆಂಟ್ ಇತ್ತು. ಸೊ ನಾವು ಅದನ್ನ ಯೋಚನೆ ಮಾಡಿದಾಗ ಓಕೆ, ಇದನ್ನ ನಾವು ಅಚೀವ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಆ ಸ್ಕೇಲ್ ಆಫ್ ಅಂದ್ರೆ ಅದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನ ಮಾಡಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಅಂಡ್ ಲೈಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಎತ್ತು ಆಕ್ಟ್ ಮಾಡಿದೆ. ಈ ಥರದ್ದು ಒಂದಷ್ಟು ಸಣ್ಣ ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಅಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ ಅವ್ರನ್ನ ನಾವು ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲಾರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾ ಅಂದ್ರೆ ನಿಮ್ಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಯನ್ನ ಹೇಳ್ತಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಒಂದ್ ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಊರಲ್ಲಿರುವಂತ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಒಂದು 4-5 ಕಾನ್ಸೆಪ್ಟ್ ನ ಮಾತಾಡ್ತಾರೆ ಇಡೀ ಲೈನಲ್ಲಿ. ಹಾ, ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ ನ ಹೆಂಗೆ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅದ್ರದ್ದೊಂದು ಸಣ್ಣ ಲೈನ್ ಇದೆ ಸರ್. ಇದರಲ್ಲಿ ವಿವಾನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು. ಅಂಡ್ 2 ಸಾಂಗ್ಸ್ ನ ಉತ್ತಮ್ ಕುಮಾರ್ ಅಂತ ಒಬ್ರು ಮಾಡಿದ್ದಾರೆ. ಅಂಡ್ ಇನ್ನೊಂದು ಸಾಂಗ್ ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಅಂತ ಒಂದು ಸಾಂಗ್ ಇದೆ, ಕುರುಡು ಆ ಫೋಕ್ ಸಾಂಗ್ ನ ಅವ್ರು ಬರ್ದಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇದು 5.1 ಇದೆಲ್ಲ ನಮಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್ ಟೀಮ್. ನಾನೇ ಎಡಿಟರ್ ಇದಕ್ಕೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು? ನನಗೆ ಆ್ಯಕ್ಚುಲಿ ಲೈಕ್ ತುಂಬ ರೇರ್ ಮೂಮೆಂಟ್ಸಲ್ಲಿ ನಾವು ಮೀಟ್ ಆಗಿದ್ದು. ಸೊ ಮೈಸೂರಲ್ಲಿ ಲೈಕ್ ಒಂದು ಪರಿದೃಶ್ಯ ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ನ ನೋಡೋಕೆ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಅವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅದಾಗಿ ಒಂದು 15 days ಆದಮೇಲೆ ನನಗೆ ಆ್ಯಕ್ಚುಲಿ ಪ್ರಾಜೆಕ್ಟನ್ನ ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ ಆ್ಯಂಡ್ ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಲೈಕ್ ಸಿನಿಮಾನ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಈ ಜನ್ರೇಷನ್ ಮಕ್ಕಳಿಗೆ ಒಂದು ಸ್ವಲ್ಪ ಈ ಥರ ಫಿಲಮ್ಸ್ ತೋರಿಸ್ತಾನೆ ಬರಬೇಕು. ಬಿಕಾಸ್ ನಾವೆಲ್ಲ ನೋಡಿದ್ದೀವಿ ನಮ್ಮ ಜನ್ರೇಷನಲ್ಲಿ. ಬಟ್ ಈಗಿನ ಜೆನ್ಜಿ ಜನ್ರೇಷನ್ಗೆ ಸೊ ಈ ಥರ ಒಂದು ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಿನಿಮಾದ ಟ್ರೈಲರ್ ನೋಡಿದ್ದೀರಾ? ಸೊ ನಾನು 2046 ಅಲ್ಲಿ ಬರೋಂಥದ್ದೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಒಂದು ನಾವು ನರೇಟ್ ಮಾಡೋ ಅಂಥದ್ದು ಜೊತೆಯಲ್ಲಿ ಸಿನಿಮಾದ ಬಗ್ಗೆ ಇದು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ
ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಲಿಂಕ್ ಕಳಿಸ್ತೀನಿ. ಆಗ್ಲೂ ಹಾಗೆ ಇರ್ತೀನಿ ಅಂತ indirect ಆಗಿ ಹಾ, ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು ನಾನು. ಈಗ ಹೇಳಿ. ಅಯ್ಯೋ ಮೋಕ್ಷ ನಾನ್ ಕೇಳ್ತಿದ್ದೀನಿ, ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡಿ. ನಾನು ಈ ಟೀಮಲ್ಲಿ ಅಂದರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗಿಂದನು. ನನ್ನ ಕತೆ ಏನು ಅಂತಲೇ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಇವರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದರೂ ಒಬ್ರು ಜೊತೆನಲ್ಲಿಲ್ಲ ಅಂತಂದರೆ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಆಮೇಲೆ ಬರಲಿಲ್ಲ ಅಲ್ಲ, ಬಟ್ ಇತ್ತು ಬಂದಾಗ ಒಂಚೂರು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಪ್ರಶ್ನೆನೇ ಮುಖ್ಯ, ಆಕ್ಟಿಂಗ್ ಗಿಂತ. ಸೊ ಅದಕ್ಕೆ ಕೊಡೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರೆ ಯಾವ್ದ್ರೆ ಇದು ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವ್ರಿರು ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಆಲಿನ ಹಾಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ರ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೇನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ, ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್, ಮಾಡಿ ಸರ್ ಅಂತ. ಹೌದೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಅಲ್ಲಲ್ಲ, ತುಂಬ ಒಳ್ಳೆ ವಿಚಾರನ ತಗೊಂಡಿದ್ದಾರೆ, ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಒಂದು ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನ ಎಲ್ಲೋ ಬಚ್ಚಿಡ್ತಾರೆ, ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ, ಏನೂ ಕೊರತೆ ಇಲ್ಲ. ಅದ್ಭುತವಾಗಿದೆ ಮೌಲ್ಯಗಳು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ.
ಹೌದು ಹೌದು. ಬಹುಶಃ ನಾನು ಇದರಲ್ಲಿ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ಆಯಿತು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ಅಂತಾನೆ ಆಟೋಮೆಟಿಕ್ ಅದು. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇರೋದು ದೊಡ್ಡವರಲ್ಲ, ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಬಲಭಾಗದಲ್ಲಿ ಕೂತಿರುವಂಥ ಈ ಚಾಣಾಕ್ಷ ಇದಲ್ಲ ರಿಷಿಕೇಶ್ ಒಂದು ಸಿನಿಮಾವನ್ನು ಕಟ್ಟಿಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಭಾಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ, ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು, ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೆಯಲ್ಲೂ ಮುಂದೆ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಬಂದು ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದರೂ ಒಂದು ಪಕ್ಕದಲ್ಲಿರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಗೆ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ. ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲ್ಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿರಲ್ಲ, ನನಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನೂ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ರಿಷಿಕೇಶ್. ಪ್ರಕಾಶ್
ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದೇನು ಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ ಅಂತ ಒಂದು ಸಣ್ಣ ಪೀಟಿಗೆ ಹಾಕಿ ಒಂದು ಪ್ರಿಲೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗ್ದಿದ್ದಾರೆ ನನ್ನ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ ಸರಿ ಇಲ್ಲ ಅಂದರೆ ಮುಗಿದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ನೀವು ಹೇಳಿದ ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ವಿಹಾನ್, ನನ್ನ ಹೆಸರು ಶ್ರೀವಾಸ. ನಾನು 8th ಓದ್ತಿದ್ದೀನಿ. ಸಾಗರ್, ಅದೇ ಸಾಗರ್. ಚೆನ್ನಾಗಿತ್ತು. ನಮಸ್ತೆ, ನನ್ನ ಹೆಸರು ಹನ್ಸಿಕಾ ಲಕ್ಷ್ಮಿ. ನಾನು ಇವಾಗ 7th ಓದ್ತಿದ್ದೀನಿ. ನಾನು ಈ ಮೂವಿಯಲ್ಲಿ ಹಳ್ಳಿ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಕಾವೇರಿ ಅಂತ. ನನ್ನ ಹೆಸರು ತ್ರಿಷ್ಯಾ, ನಾನು ಭಾನು ಅಂತ ಆ್ಯಕ್ಟ್ ಮಾಡಿದ್ದೀನಿ. ನಾನು ಹಳ್ಳಿ ಹುಡುಗಿ ಕ್ಯಾರೆಕ್ಟರೇ ಮಾಡಿದ್ದೀನಿ. ನಾನೀಗ 5th ಓದ್ತಿದ್ದೀನಿ. ನನ್ನ ಹೆಸರು ಸ್ಯಾರಿ, ನಾನಿವಾಗ 9th ಓದ್ತಾ ಇದ್ದೀನಿ. ನನ್ನ ಮೂವಿಯಲ್ಲಿ ನನ್ನ ಹೆಸರು ಅಂಜಲಿ. ನಾನು ರಮೇಶ್ ಭಟ್ ಸರ್ ಅವರ ಮೊಮ್ಮಗಳು. ನನ್ನ ಹೆಸರು ಶ್ರೀಗೌರಿ, ನಾನು ಈಗ 7th ಓದ್ತಿದ್ದೀನಿ. ಮೂವಿಯಲ್ಲಿ ನನ್ನ ಹೆಸರು ಸ್ನೇಹ. ರಮೇಶ್ ಭಟ್ ಸರ್ ಮೊಮ್ಮಗಳು.